ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ತಮಗೆ ಏನು ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಸರ್ಕಾರದ ಏನು ಪ್ರತಿ ತಿಂಗಳು ಪಿಂಚಣಿನ ಬರ್ತಾಯಿತ್ತು. ಪಿಂಚಣಿನ ಪಡಿತಕ್ಕಂಥವ್ರು ಪಿಂಚಣಿದಾರರು ನಮಗೆ ಕಮೆಂಟ್ಗಳನ್ನು ಮಾಡಿದ್ದಾರೆ. ಏನಂತ ಕಮೆಂಟ್ಗಳನ್ನು ಮಾಡಿದ್ದಾರೆ ಅಂತಂದರೆ, ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಯಾವಾಗ ಬರುತ್ತೆ, ಯಾವಾಗ ಜಮಾ ಆಗುತ್ತೆ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಸಂಧ್ಯಾ ಸುರಕ್ಷಾ ಪಿಂಚಣಿದಾರರಾಗಿರ್ಬೋದು, ಅಂಗವಿಕಲ ಪಿಂಚಣಿದಾರರಾಗಿರ್ಬೋದು, ಮತ್ತು ವಿಧವಾ ವೇತನ ಪಿಂಚಣಿನ ಪಡಿತಕ್ಕಂಥವ್ರು, ಮತ್ತು ಮನಸ್ವಿನಿ ಮತ್ತು ಪಿಂಚಣಿನ ಪಡಿತಕ್ಕಂಥವ್ರು, ಮತ್ತು ಮೈತ್ರಿ ಪಿಂಚಣಿನ ಪಡಿತಕ್ಕಂಥವ್ರು, ಅಂಗವಿಕಲ ಪಿಂಚಣಿನ ಪಡಿತಕ್ಕಂಥವ್ರು, ಈ ರೀತಿಯಾಗಿ ಪಿಂಚಣಿನ ಪಡಿತಕ್ಕಂಥವ್ರು ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಪಿಂಚಣಿ ಹಣನ ಏಪ್ರಿಲ್ ತಿಂಗಳದು ಯಾವಾಗ ಬರುತ್ತೆ ಅಂತ ಕೇಳ್ತಾಯಿದ್ರು. ಮತ್ತು ಇನ್ನೂ ಕೆಲವೊಂದಿಷ್ಟು ಜನರು ನಮ್ಮ ಪಿಂಚಣಿ ರದ್ದಾಗಿದೆ, ನಮಗೆ ಹಣ ಬರ್ತಾ ಇಲ್ಲ, ಕಳೆದ 2-3 ತಿಂಗಳಿಂದ ಹಣ ಕಂಪ್ಲೀಟಾಗಿ ಬರೋದು ಸ್ಟಾಪ್ ಆಗಿದೆ, ಯಾಕೆ ಬರೋದು ಸ್ಟಾಪ್ ಆಗಿದೆ ಅಂತ ಕೇಳ್ತಾಯಿದ್ರು. ಮತ್ತು ಇನ್ನೂ ಕೆಲವೊಂದಿಷ್ಟು ಜನರು ನಮ್ಮ ಒಂದು ಆದಾಯ ಪ್ರಮಾಣ ಪತ್ರದಲ್ಲಿ ಆದಾಯ ಮಿತಿ ಹೆಚ್ಚಿಗೆ ಇರುವ ಕಾರಣಕ್ಕಾಗಿ ಪಿಂಚಣಿ ರದ್ದಾಗಿದೆ, ನಾವು ಏನು ಮಾಡಬೇಕು, ಯಾವೆಲ್ಲ ದಾಖಲೆಗಳು ಎಲ್ಲಿ ಸಬ್ಮಿಟ್ ಮಾಡಬೇಕು ಅಂತ ಕೇಳ್ತಾಯಿದ್ರು. ಅದ್ರ ಬಗ್ಗೆಯೂ ಕೂಡ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾಯಿದ್ದೀನಿ. ಅದಕ್ಕೋಸ್ಕರ ಈ ವಿಡಿಯೋ ಭಾಳಷ್ಟು ಇನ್ಫಾರ್ಮೇಟಿವ್ ಆಗಿರುವಂಥ ವಿಡಿಯೋ ಆಗಿರುತ್ತೆ. ದಯವಿಟ್ಟು ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿ. ಮತ್ತು ಯಾರಿಗೆಲ್ಲ ಮೆಸೇಜ್ಗಳು ಬಂದಿಲ್ಲ, ಹಣ ಜಮಾ ಆಗಿರುವಂಥದ್ದು, ಯಾರಿಗೆಲ್ಲ ಮಾರ್ಚ್ ತಿಂಗಳದ್ದು ಮೆಸೇಜ್ಗಳು ಬಂದಿಲ್ಲ ಅಂಥವ್ರಿಗೆ ಯಾಕೆ ಬರ್ತಾಯಿಲ್ಲ ಮೆಸೇಜ್ನ ಅಂತ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಾಯಿದ್ದೀನಿ. ಮಾರ್ಚ್ ತಿಂಗಳದು ಲೇಟ್ ಆದಂತೆ ಈ ಒಂದು ಏಪ್ರಿಲ್ ತಿಂಗಳದು ಕೂಡ ಲೇಟ್ ಆಗ್ತಾಯಿದೆ. ಯಾವ ಕಾರಣಕ್ಕಾಗಿ ಲೇಟ್ ಆಗ್ತಾಯಿದೆ ಅಂತ ಈ ವಿಡಿಯೋಲಿ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದರೆ, ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪ್ ಅನ್ನೋ ಆಪ್ಷನ್ ಕೂಡ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ಮತ್ತು ಇನ್ನೂ ಯಾರು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸದಾಗಿ ಯಾರಾದರೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರಿ ಅಂತಂದರೆ, ಈ ರೀತಿಯಾಗಿ ಸಬ್ಸ್ಕ್ರೈಬ್ ಅನ್ನೋ ಆಪ್ಷನ್ ಇರುತ್ತೆ, ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು, ಹೊಸ ವಿಡಿಯೋಗಳು, ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನೀವು ಮೊದಲನೇದಾಗಿ ಪಡೆದುಕೊಳ್ಬೋದು ಅಂತ ಹೇಳ್ತಾ, ಬನ್ನಿ ವೀಕ್ಷಕರೇ, ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಮೊದಲನೇದಾಗಿ ತಮಗೆ ಮಾಹಿತಿನ ತಿಳಿಸೋದಾದರೆ, ಸರ್ಕಾರದ ಏನು ಪ್ರತಿ ತಿಂಗಳು ಪಿಂಚಣಿನ ಬರುತ್ತೆ. ನಮಗೆ ಭಾಳಷ್ಟು ಜನರು ಕಮೆಂಟ್ಗಳನ್ನು ಮಾಡಿದ್ದಾರೆ, ಮಾರ್ಚ್ ತಿಂಗಳ ಪಿಂಚಣಿನ ಬಂದಿದೆ, ಆದರೆ ನಮಗೆ ಮೊಬೈಲ್ಗೆ ಮೆಸೇಜ್ ಬಂದಿಲ್ಲ ಅಂತ ಕಮೆಂಟ್ಗಳನ್ನು ಮಾಡಿದ್ದಾರೆ. ಇಲ್ಲಿ ನೋಡ್ಕೊಳ್ಬೋದು, 1400 ರೂಪಾಯಿ ಪಿಂಚಣಿ ಹಣ ಇದೆ, ಮಾರ್ಚ್ ತಿಂಗಳದು ಬಂದಿದೆ, ಆದರೆ ನಮಗೆ ಮೊಬೈಲ್ಗೆ ಮೆಸೇಜ್ ಬಂದಿಲ್ಲ ಅಂತ ಕಮೆಂಟ್ ಮಾಡಿದ್ದಾರೆ. ಇಲ್ಲಿ ನೋಡ್ಕೊಳ್ಬೋದು. ಈ ರೀತಿ ಯಾಕೆ ಆಗ್ತಾಯಿದೆ ಅಂದರೆ, ಸರ್ಕಾರದ ಕಡೆಯಿಂದನೇ ಸರ್ಕಾರದ ಕಡೆಯಿಂದ 2 ತಿಂಗಳದು ಹಣನ ಬಿಡುಗಡೆ ಮಾಡ್ತಾರೆ ಕೆಲವೊಂದಿಷ್ಟು ಜನರಿಗೆ. ಯಾರ್ದೆಲ್ಲ ಹಣನ ಬಂದಿರಲ್ಲ ಕಳೆದ ತಿಂಗಳದು, ಅಂತಹ ಪಿಂಚಣಿದಾರರಿಗೆ 2 ತಿಂಗಳನ್ನ ಒಟ್ಟಿಗೆ ಬಿಡುಗಡೆ ಮಾಡಿದ್ರು ಅಂತಂದರೆ, 1 ತಿಂಗಳು ಹಣ ಜಮಾ ಆಗಿರುವಂಥ ಮೆಸೇಜ್ ಮಾತ್ರ ಬರ್ತಾಯಿದೆ, ಇನ್ನೊಂದು ತಿಂಗಳದು ಹಣ ಜಮಾ ಆಗಿರುವಂಥ ಮೆಸೇಜ್ ಬರ್ತಾಯಿಲ್ಲ ವೀಕ್ಷಕರೇ. ಹೀಗಾಗಿ ಮೊಬೈಲ್ಗೆ ಮೆಸೇಜ್ ಬರ್ತಾಯಿಲ್ಲ, ನಮಗೆ ಬಂದಿಲ್ಲ ಅಂತ ಹಣನ ತಿಳಿದುಕೊಳ್ಬೇಡಿ. ನೀವೊಂದು ಅಕೌಂಟ್ಗಳನ್ನು ಚೆಕ್ ಮಾಡ್ಕೊಳ್ಳಿ, ಅಕೌಂಟಿಗೆ ಬಂದಿರುತ್ತೆ ಹಣನ. ಈ ರೀತಿಯಾಗಿ ಭಾಳಷ್ಟು ಫಲಾನುಭವಿಗಳದು ಆಗಿದೆ. ನಾವು ಕೂಡ ಚೆಕ್ ಮಾಡಿದಾಗ ಇದೇ ರೀತಿಯಾಗಿರ್ತಕ್ಕಂಥ ಪ್ರಾಬ್ಲಮ್ಸ್ ಆಗ್ತದೆ, ಮೊಬೈಲ್ಗೆ ಮೆಸೇಜ್ ಬರ್ತಾಯಿಲ್ಲ. ಅದು ಯಾವುದೇ ರೀತಿಯಾಗಿರ್ತಕ್ಕಂಥ ಗಾಬರಿ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮಗೆ ಖಂಡಿತವಾಗಿ ಅಕೌಂಟಿಗೆ ಹಣನ ಜಮಾ ಆಗಿರುತ್ತೆ, ನೀವು ಅಕೌಂಟ್ಗಳನ್ನು ಚೆಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಇನ್ನೂ ಕೆಲವೊಂದಿಷ್ಟು ಜನರು ಏನಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ಅಂತಂದರೆ, ಎರಡನೇದಾಗಿ ನಮ್ಮದು ಆಧಾರ್ ಕಾರ್ಡಲ್ಲಿ ಏಜ್ ಒಂದು ರೀತಿಯಾಗಿದೆ, ಮತ್ತು ರೇಷನ್ ಕಾರ್ಡಲ್ಲಿ ಒಂದು ರೀತಿಯಾಗಿ ಏಜ್ ಇದೆ, ಮತ್ತು ಬ್ಯಾಂಕ್ ಅಕೌಂಟಲ್ಲಿ ಒಂದು ರೀತಿಯಾಗಿ ಏಜ್ ಇದೆ, ಅಕೌಂಟ್ ಅಂದರೆ ವೋಟರ್ ಐ ಡಿಯಲ್ಲಿ ಒಂದು ರೀತಿಯಾಗಿ ಹೆಸರಿದೆ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಈ ರೀತಿಯಾಗಿ ನಿಮ್ಮ ಒಂದು ದಾಖಲಾತಿಗಳಲ್ಲಿ ಹೆಸರುಗಳಾಗಿರ್ಬೋದು, ಏಜ್ಗಳಾಗಿರ್ಬೋದು ಮಿಸ್ ಮ್ಯಾಚ್ ಇತ್ತು ಅಂತಂದರೆ ನಿಮ್ಮದು ಪಿಂಚಣಿ ಏನಿದೆ ರದ್ದಾಗ್ತಾಯಿದೆ ವೀಕ್ಷಕರೇ. ಯಾಕೆ ಅಂತಂದರೆ, ಸರ್ಕಾರದ ಕಡೆಯಿಂದ ಪಿಂಚಣಿದಾರರ ಪಿಂಚಣಿಗಳನ್ನು ಪರಿಷ್ಕರಣೆ ಮಾಡ್ತಾಯಿದ್ದಾರೆ. ಪರಿಷ್ಕರಣೆಯಲ್ಲಿ ಯಾರದೆಲ್ಲ ಈ ರೀತಿಯಾಗಿ ವ್ಯತ್ಯಾಸಗಳು, ವಯಸ್ಸಿನಲ್ಲಿ ವ್ಯತ್ಯಾಸಗಳು ಕಂಡು ಬರ್ತಾಯಿದೆ, ಅಂತಹ ಪಿಂಚಣಿದಾರರ ಪಿಂಚಣಿಗಳನ್ನು ರದ್ದು ಮಾಡ್ತಾಯಿದ್ದಾರೆ. ಯಾಕೆ ಅಂತಂದರೆ, ಎಲ್ಲ ದಾಖಲೆಗಳಲ್ಲಿಯೂ ಕೂಡ ಒಂದೇ ರೀತಿಯಾಗಿ ಹೆಸರು ಮತ್ತು ಒಂದೇ ರೀತಿಯಾಗಿರ್ತಕ್ಕಂಥ ಏಜ್ಗಳು ಇರಬೇಕು ಅಂತ ಸರ್ಕಾರದ ಕಡೆಯಿಂದಲೇ ಸೂಚನೆ ನೀಡಿರುವಂಥದ್ದು. ಹೀಗಾಗಿ ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿ ಆಗಿರ್ಬೋದು, ವೋಟರ್ ಐ ಡಿಯಲ್ಲಿ ಆಗಿರ್ಬೋದು, ರೇಷನ್ ಕಾರ್ಡಲ್ಲಿ ಆಗಿರ್ಬೋದು, ಯಾವುದೇ ರೀತಿಯಾಗಿರ್ತಕ್ಕಂಥ ವಯಸ್ಸಿನ ಅಂತರ ಇತ್ತು ಅಂತಂದರೆ ನೀವು ಕೂಡಲೇ ನಿಮ್ಮ ಒಂದು ದಾಖಲಾತಿಗಳಲ್ಲಿ ಎಲ್ಲ ಒಂದು ಡಾಕ್ಯುಮೆಂಟ್ಸ್ಗಳಲ್ಲಿ ಏಜ್ ಏನಿದೆ ಒಂದೇ ರೀತಿಯಾಗಿ ಏಜ್ ಮಾಡಿಸ್ಬೇಕಾಗುತ್ತೆ, ಮತ್ತು ಹೆಸರುಗಳು ಕೂಡ ಒಂದೇ ರೀತಿಯಾಗಿ ಮಾಡಿಸ್ಬೇಕಾಗುತ್ತೆ. ಮಾಡಿಸಿಲ್ಲ ಅಂತಂದರೆ ನಿಮ್ಮೊಂದು ಪಿಂಚಣಿ ಏನಿದೆ ರದ್ದಾಗ್ತಾಯಿದೆ ವೀಕ್ಷಕರೇ. ರದ್ದಾಗಿತ್ತು ಅಂತಂದರೆ ನಿಮ್ಮೊಂದು ದಾಖಲೆಗಳಲ್ಲಿ ಎಲ್ಲ ದಾಖಲೆಗಳಲ್ಲಿ ಒಂದೇ ರೀತಿಯಾಗಿ ಹೆಸರು, ಒಂದೇ ರೀತಿಯಾಗಿರ್ತಕ್ಕಂಥ ಏಜ್ಗಳನ್ನು ಮಾಡಿಸ್ಕೊಂಡು ಮತ್ತು ನಿಮ್ಮ ಒಂದು ಪಿಂಚಣಿ ನಿರ್ದೇಶನಕ್ಕೆ ಭೇಟಿ ನೀಡಿ, ಅಥವಾ ತಹಸೀಲ್ ಆಫೀಸಲ್ಲಿ ಪಿಂಚಣಿ ಅಧಿಕಾರಿಗಳಿರ್ತಾರೆ, ಪಿಂಚಣಿ ಅಧಿಕಾರಿಗಳಿಗೆ ಭೇಟಿ ನೀಡಿ ನಿಮ್ಮ ಒಂದು ದಾಖಲೆಗಳನ್ನು ಸಬ್ಮಿಟ್ ಮಾಡಿ, ಮತ್ತು ನಿಮ್ಮದು ಒಂದು ಪಿಂಚಣಿ ಏನಿದೆ ಯಥಾಸ್ಥಿತಿಯಾಗಿ ಚಾಲ್ತಿ ಮಾಡಿಕೊಡ್ತಾರೆ ವೀಕ್ಷಕರೇ. ಇದು 2ನೇ ಅಪ್ಡೇಟ್ ಆಯಿತು. ಮತ್ತು ಇನ್ನೂ ಕೆಲವೊಂದಿಷ್ಟು ಜನರು ಪಿಂಚಣಿ ಹೆಚ್ಚಳ ಆಗಿ ಬರುತ್ತಾ, ಈ ಒಂದು ಫೈನಾನ್ಷಿಯಲ್ ಇಯರ್ ಮಂತಿಂದ ಏಪ್ರಿಲ್ ತಿಂಗಳಿಂದ ಹೆಚ್ಚಳ ಆಗಿ ಬರುತ್ತಾ ಅಂತ ಕೇಳ್ತಾಯಿದ್ರು. ನಿಮಗೆ ಅನೇಕ ವಿಡಿಯೋಗಳಲ್ಲಿ ಮಾಹಿತಿನ ತಿಳಿಸಿದ್ದೀನಿ ವೀಕ್ಷಕರೇ. ಯಾಕೆ ಅಂತಂದರೆ, ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಪಿಂಚಣಿ ಹಣ ಹೆಚ್ಚಳ ಆಗಿಲ್ಲ. ಕ್ಲಿಯರ್ ಆಗಿ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಯಾರು ಕೂಡ ಈ ರೀತಿಯಾಗಿರ್ತಕ್ಕಂಥ ಸುಳ್ಳು ಮಾಹಿತಿಗಳಿಗೆ ತಲೆ ಕೊಡದೆ, ಯಾವ ಒಂದು ಪಿಂಚಣಿದಾರರಿಗೂ ಕೂಡ ಸಂಧ್ಯಾ ಸುರಕ್ಷಾ ಪಿಂಚಣಿದಾರರಾಗಿರ್ಬೋದು, ಅಂಗವಿಕಲ ಪಿಂಚಣಿದಾರರಾಗಿರ್ಬೋದು, ವಿಧವಾ ವೇತನ ಪಿಂಚಣಿದಾರರಾಗಿರ್ಬೋದು, ಮನಸ್ವಿನಿ ಪಿಂಚಣಿದಾರರಾಗಿರ್ಬೋದು, ಮೈತ್ರಿ ಪಿಂಚಣಿದಾರರಾಗಿರ್ಬೋದು, ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಪಿಂಚಣಿ ಪಡಿತಕ್ಕಂಥವರಾಗಿರ್ಬೋದು, ಯಾರಿಗೂ ಕೂಡ ಸರ್ಕಾರದ ಕಡೆಯಿಂದ ಪಿಂಚಣಿ ಹಣ ಹೆಚ್ಚಳ ಆಗಿಲ್ಲ. ಇದು ಕ್ಲಿಯರ್ ಆಗಿರ್ತಕ್ಕಂಥ ಮಾಹಿತಿ.
ಸುಳ್ಳು ಮಾಹಿತಿಗಳಿಗೆ ತಲೆ ಕೊಡಬೇಡಿ ಅಂತ ಹೇಳ್ತಾ, ಇನ್ನು ವೀಕ್ಷಕರೇ ಕೊನೆಯದಾಗಿ ಭಾಳಷ್ಟು ಜನರು ನಮಗೆ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಏನಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ಅಂತಂದರೆ, ಏಪ್ರಿಲ್ ತಿಂಗಳ ಪಿಂಚಣಿ ಯಾವಾಗ ಬರುತ್ತೆ ಅಂತ ಕೇಳ್ತಾಯಿದ್ರು. ಇದ್ರ ಬಗ್ಗೆ ತಮಗೆ ಮಾಹಿತಿನ ತಿಳಿಸೋದರೆ, ಯಾವ ರೀತಿ ಫೈನಾನ್ಷಿಯಲ್ ಇಯರ್ ಎಂಡ್ ಮಂತ್ ಇರುವ ಕಾರಣಕ್ಕಾಗಿ ಮಾರ್ಚ್ ತಿಂಗಳಲ್ಲಿ ಬರಬೇಕಾಗಿರುವಂಥ ಹಣ ಏಪ್ರಿಲ್ ತಿಂಗಳಲ್ಲಿ ಬಂದಿತ್ತು. ವೀಕ್ಷಕರೇ, ಇವಾಗ ಏಪ್ರಿಲ್ ತಿಂಗಳಲ್ಲಿಯೂ ಕೂಡ ಸಾಕಷ್ಟು ಒಂದು ವರ್ಕ್ ಇರುತ್ತೆ. ಯಾಕೆ ಅಂತಂದರೆ ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗಿರುವುದರಿಂದ ಎಲ್ಲವೂ ಕೂಡ ಕೆಲಸ ವರ್ಕ್ ಇರುತ್ತೆ. ವರ್ಕ್ ಇರುವ ಕಾರಣಕ್ಕಾಗಿ ಇನ್ನೂ ಕೂಡ ಎಲ್ಲ ಒಂದು ಬಿಲ್ಲಿಂಗ್ ಆಗಿರ್ಬೋದು ಎಲ್ಲವೂ ಕೂಡ ವರ್ಕ್ ಇರುವುದರಿಂದ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಮಾಹಿತಿ ಇಲಾಖೆ ಕಡೆಯಿಂದನೇ ತಿಳಿಸಿರುವಂಥದ್ದು. ಹಾಗಾದರೆ ವೀಕ್ಷಕರೇ, ಇನ್ನೂ ಒಂದು ವಾರ ಸಮಯನ ಬೇಕಾಗುತ್ತೆ ಅಂತ ಇಲಾಖೆ ಕಡೆಯಿಂದನೇ ಮಾಹಿತಿನ ಬಂದಿರುವಂಥದ್ದು. 20ನೇ ತಾರೀಕು ಆದಮೇಲೆ ನಿಮಗೆ ಪಿಂಚಣಿ ಹಣ ಬಿಡುಗಡೆ ಆಗುತ್ತೆ ಅಂತ ಸರ್ಕಾರದ ಕಡೆಯಿಂದ ಬಂದಿರತಕ್ಕಂಥ ಅಪ್ಡೇಟ್ನ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ಒಂದು ಏಪ್ರಿಲ್ ತಿಂಗಳ ಪಿಂಚಣಿಗಾಗಿ ವೇಟ್ ಮಾಡ್ತಕ್ಕಂಥವ್ರು 20ನೇ ತಾರೀಕು ಆದಮೇಲೆ ನಿಮಗೆ ಹಣನ ಜಮಾ ಆಗೋಕ್ಕೆ ಪ್ರಾರಂಭ ಆಗುತ್ತೆ ಅಂತ ಮಾಹಿತಿನ ತಿಳಿಸಿರುವಂಥದ್ದು. ಅಂತಂದರೆ ನಿಖರವಾದಂಥ ದಿನಾಂಕನ ಇಲಾಖೆ ಕಡೆಯಿಂದ ತಿಳಿಸೋಕ್ಕೆ ಬರೋದಿಲ್ಲ ಅಂತ ಮಾಹಿತಿನ ತಿಳಿಸಿರುವಂಥದ್ದು. ಯಾಕೆ ಅಂತಂದರೆ ಎಲ್ಲವೂ ಕೂಡ ವರ್ಕ್ ಇರುತ್ತೆ. ವರ್ಕ್ ಆದಮೇಲೆ ಸರ್ಕಾರದ ಕಡೆಯಿಂದಲೇ ನಿರ್ದಿಷ್ಟವಾದಂಥ ದಿನಾಂಕನ ತಿಳಿಸೋಕ್ಕೆ ಆಗೋದಿಲ್ಲ ಅಂತ ಇಲಾಖೆ ಕಡೆಯಿಂದಲೇ ಮಾಹಿತಿನ ತಿಳಿಸಿರುವಂಥದ್ದು. ತಿಳಿಸಿರ್ತಕ್ಕಂಥ ಅಪ್ಡೇಟ್ನ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಇನ್ನೂ ಕೆಲವೊಂದಿಷ್ಟು ಜನರು ನಮಗೆ ಕಮೆಂಟ್ಗಳನ್ನು ಮಾಡ್ತಾಯಿದ್ರು, ನಮಗೆ ಒಂದು ತಿಂಗಳದ್ದು ಹಣ ಬಂದಿದೆ, ಇನ್ನೊಂದು ತಿಂಗಳದ್ದು ಹಣನ ಬಂದಿಲ್ಲ ಅಂತ ಕಮೆಂಟ್ಗಳು ಮಾಡ್ತಾಯಿದ್ರು. ವೀಕ್ಷಕರೇ, ನೀವು ನಿಮ್ಮೊಂದು ಅಕೌಂಟ್ಗಳನ್ನು ಚೆಕ್ ಮಾಡ್ಕೊಳ್ಳಿ, ಅಕೌಂಟ್ ಸ್ಟೇಟ್ಮೆಂಟ್ಗಳನ್ನು ಚೆಕ್ ಮಾಡ್ಕೊಳ್ಳಿ. ಯಾವ ದಿನಾಂಕಕ್ಕೆ ಎಷ್ಟು ಕಂತು ಹಣನ ಬಂದಿದೆ, ನಿಮಗೆ ಪೆಂಡಿಂಗ್ ಇರುವಂಥ ಹಣನೂ ಕೂಡ ಕ್ಲಿಯರ್ ಆಗಿರುತ್ತೆ. ಕೆಲವರಿಗೆ ಮೆಸೇಜ್ಗಳು ಬರ್ತಾಯಿಲ್ಲ. ನೀವು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಆಲ್ರೆಡಿ ನಾವು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಯಾವ ರೀತಿ ಸ್ಟೇಟಸ್ನ ಚೆಕ್ ಮಾಡೋದು ಅಂತ, ಎಷ್ಟು ಮಂತ್ ಇಲ್ಲಿವರೆಗೂ ಕೂಡ ನಿಮಗೆ ಹಣ ಬಂದಿದೆ ಅಂತ ಕಂಪ್ಲೀಟಾಗಿ ಆ ಒಂದು ಪ್ರೊಸೆಸ್ನ ಯೂಸ್ ಮಾಡಿಕೊಂಡು ನೀವು ಕೂಡ ಸ್ಟೇಟಸ್ನ ಚೆಕ್ ಮಾಡ್ಕೊಂಡ್ರಿ ಅಂತಂದರೆ ನಿಮಗೆ ಕ್ಲಿಯರ್ ಆಗಿರ್ತಕ್ಕಂಥ ಮಾಹಿತಿನ ಅಲ್ಲಿ ಗೊತ್ತಾಗುವಂಥದ್ದು. ವೀಕ್ಷಕರೇ, ಇಷ್ಟು ಪಿಂಚಣಿಗೆ ಸಂಬಂಧಪಟ್ಟಂತೆ ನೀವು ಏನೆಲ್ಲ ಕಮೆಂಟ್ಸ್ಗಳನ್ನು ಮಾಡಿದ್ರಿ, ಏನೆಲ್ಲ ಡೌಟ್ಸ್ಗಳನ್ನು ಕೇಳಿದ್ರಿ, ಎಲ್ಲದರ ಬಗ್ಗೆ ಕೂಡ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಮತ್ತೇನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಂತಹ ಕಮೆಂಟ್ಗಳನ್ನು ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ. ಅಲ್ಲಿವರೆಗೂ